ದಲಿತ ವಿರೋಧಿ ಅಮಿತ್ ಶಾಗೆ, ದಲಿತ ವಿರೋಧಿ ಅಮಿತ್ ಶಾಗೆ, ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವ ಬಿಜೆಪಿ ಅಮಿತ್ ಶಾಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಕೊತ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ, ಬಿಜೆಪಿ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಮಿತ್ ಶಾ ಕೂಡಲೇ, ಅಮಿತ್ ಶಾ ಕೂಡಲೇ, ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು, ಕೊಡಲೇಬೇಕು. ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಓಕೆ ಸರ್. ಇಂದು ಕಲಬುರಗಿ ನಗರದಲ್ಲಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯವರು ಹಮ್ಮಿಕೊಂಡಂಥ ಕಲಬುರಗಿ ಬಂದ್ ಕರೆಗೆ ಇವತ್ತು ಬೆಳಗ್ಗೆ ಖರ್ಗೆ ಪೆಟ್ರೋಲ್ ಪಂಪ್ ಹತ್ತಿರ ಒಂದು ಮುಂಜಾನೆ 6 ಗಂಟೆಯಿಂದ ಒಂದು ಕಲಬುರಗಿ ಬಂದ್ ಸಂಪೂರ್ಣವಾಗಿ ಯಶಸ್ವಿಗೊಳಿಸಲು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಇನ್ನಿತರ ಎಲ್ಲ ಸಮಾಜದ ಹಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸಿ ಇವತ್ತು ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕೂಡಲೇ ಈ ದಲಿತ ವಿರೋಧಿ ಹೇಳಿಕೆ ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕಂತೇಳಿ ಇವತ್ತು ಕಲಬುರಗಿ ನಗರದ ಎಲ್ಲ ವ್ಯಾಪಾರಸ್ಥರು ಮತ್ತು ಎಲ್ಲ ಆಟೋ ಚಾಲಕರು ಎಲ್ಲರೂ ಸಾರ್ವಜನಿಕರು ಸಹಕಾರ ನೀಡಿದಕ್ಕಾಗಿ ಕಲಬುರಗಿ ಬಂದು ಯಶಸ್ವಿಗೊಳಿಸಲು ಸಹಕಾರ ನೀಡಿದಕ್ಕೆ ತುಂಬ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಇನ್ನು ನಾವು ಇಲ್ಲಿಂದ ಎಲ್ಲ ಸುಮಾರು ಕಲಬುರಗಿ ನಗರದ 14 ಒಂದು ನಗರ ವೃತ್ತಗಳಲ್ಲಿ ಸಂಪೂರ್ಣವಾಗಿ ಬಂದ್ ಆಚರಣೆ ಮಾಡಲಾಗಿದೆ. ಈ ಖರ್ಗೆ ಪೆಟ್ರೋಲ್ ಪಂಪ್ನಿಂದ ನಾವು 11 ಗಂಟೆಗೆ ಇಲ್ಲಿಂದ ನೇರ ನಗರೇಶ್ವರ ಶಾಲೆ ಹತ್ತಿರ ಹೋಗಿ ಅಲ್ಲಿಂದ ನೇರವಾಗಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೇವೆ. ಈ ಒಂದು ಪ್ರತಿಭಟನೆ ಎಲ್ಲ ಒಂದು ನಮ್ಮ ದಲಿತ ಸಂಘಟನೆಗಳು ಶಾಂತಿ ರೀತಿಯಿಂದ ಮತ್ತು ಯಾವುದೇ ಕಾನೂನು ಸುವ್ಯವಸ್ಥೆ ಧಕ್ಕೆ ತರಲಾರ್ದಂಗೆ ಶಾಂತಿ ರೀತಿಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಂತೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ನಿಮ್ಮ ಹೆಸರು ಸರ್? ಮಲ್ಲಪ್ಪ ಎಂ ಹೊಸಮನಿ. ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆ ನೀಡಿರ್ತಕ್ಕಂಥ ಈ ವಿಷಯವನ್ನು ಖಂಡಿಸಿ ಇಡೀ ದೇಶಾದ್ಯಂತ ಬೆಂಬಲವನ್ನು ಸೂಚಿಸಲಾಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಎಲ್ಲ ಜಾತಿ ಜನಾಂಗದವರು, ಇದೇ ಜಾತಿ ಅಂತಲ್ಲ, ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ಈ ಬಂಧಕ್ಕೆ ಬೆಂಬಲವನ್ನು ಸೂಚಿಸಿ ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಎಲ್ಲರೂ ಈ ಬಂದ್ಗೆ ಸಹಕರಿಸ್ತಾ ಇದ್ದಾರೆ. ಈ ಒಬ್ಬ ನಾಲಾಯಕ್ ಅಮಿತ್ ಶಾ ಏನು ಈಗ ಕೇಂದ್ರದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ನಾಚಿಕೆ ಆಗಬೇಕು. ಈ ದೇಶದಲ್ಲಿ ಸಂವಿಧಾನ ಬರೆದಿರ್ತಕ್ಕಂಥ ಮಹಾಪಿತಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಕ್ತಿ ಏನಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಒಂದು ಪ್ರಕರಣದಲ್ಲಿ ಏನು ಗಡಿಪಾರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ದೇಶದಲ್ಲಿ ಸಂಸದನಾಗಿ ಈ ದೇಶದಲ್ಲಿ ಮತ್ತೆ ಗೃಹ ಸಚಿವನಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಈ ಒಬ್ಬ ನಾಲಾಯಕ ಅಮಿತ್ ಶಾ ಸಚಿವ ಸ್ಥಾನಕ್ಕೆ ಒಬ್ಬ ಈ ನಾಲಾಯಕ ವ್ಯಕ್ತಿ ಈ ಸಚಿವ ಸ್ಥಾನಕ್ಕೆ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯನ್ನು ಈ ದೇಶದ ಏನು ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ, ಕೂಡಲೇ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕು, ಅವರ ರಾಜೀನಾಮೆಯನ್ನು ಪಡಿಬೇಕು. ಒಂದು ವೇಳೆ ರಾಜೀನಾಮೆಯನ್ನು ಪಡೆದೇ ಇದ್ದರೆ ನಾವು ಈ ಹೋರಾಟವನ್ನು ನಿರಂತರವಾಗಿ ಇಡ್ತೀವಿ. ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಆಗ್ತದೆ. ಏನು ದೊಡ್ಡ ಭಾಷಣ ಮಾಡ್ತಾನೆ ಏನು ಮೋದಿಯವರು, ಈ ದೇಶ ಆ ರೀತಿ ನೋಡ್ತೀನಿ ಈ ರೀತಿ ನೋಡ್ತೀನಿ ಅಂತಕ್ಕಂಥದ್ದನ್ನು
ಇಡೀ ಜಗತ್ತನ್ನೇ ಮೆಚ್ಚಿಸುವಂಥ ರೀತಿಯಲ್ಲಿ, ಇಡೀ ಜಗತ್ತನ್ನೇ ಸ್ವೀಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನದ ಪ್ರಕಾರ ಏನಾದರೂ ಕೂಡ ಅಧಿಕಾರ ನಡೆಸ್ತಕ್ಕಂಥ ನೈತಿಕತೆ ಇದ್ದರೆ ಕೂಡಲೇ ಮೋದಿ ಸರ್ಕಾರದಲ್ಲಿ ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡಿಬೇಕು. ಒಂದು ವೇಳೆ ಪಡೆದೇ ಇದ್ರೆ ಈ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ನಾಲಾಯಕ್ ಅಮಿತ್ ಶಾಗೆ ಧಿಕ್ಕಾರ. ಇಂದು ನಮ್ಮ ಭಾರತ ದೇಶದ ಕೇಂದ್ರ ಸಚಿವರಾಗಿರುವ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವರಿಗೆ ಕೂಡಲೇ ಬಂಧಿಸಬೇಕು. ಕೇಂದ್ರ ಸಚಿವ ಸಂಪುಟದಿಂದ ಅವರಿಗೆ ವಜಾಗೊಳಿಸಬೇಕು. ನಿನಗೆ ದೇವಾಲಯ ಪವಿತ್ರವಾಗಿದ್ದರೆ, ನಿನ್ನ ದೇವರು ಪವಿತ್ರವಾಗಿದ್ದರೆ ನೀನು ದೇವಾಲಯಕ್ಕೆ ಹೋಗಿ ದೇವರನ್ನು ಸ್ಮರಿಸಿಕೊಳ್ಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾರ್ಲಿಮೆಂಟ್ಗೆ ಬರುವ ಅವಶ್ಯಕತೆ ನಿನಗೆ ಇಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಕೊಟ್ಟಿರುವುದು ಎಲ್ಲರೂ ದಲಿತ ಹೋರಾಟರು ಎಲ್ಲರೂ ಒಂದುಗೂಡಿ ಅವರನ್ನು ವಜಾಗೊಳಿಸುವಂಥ ಕಾರ್ಯಕ್ರಮ ಮಾಡಬೇಕು. ಏನು ಮಾಡತ್ತೀರಿ ನೀವು ದಲಿತರು? ನಮ್ಮ ಸ್ವಾಭಿಮಾನ ತಕ ಬಂದಿದ್ದಾನೆ ಅವನಿಗೆ ಬಿಡಂಗಿಲ್ಲ. ನಾವು ಎಲ್ಲರೂ ವಜಾಗೊಳಿಸ್ಬೇಕು, ನಿನಗೆ ಗಡಿಪಾರು ಮಾಡಿಸ್ಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದು ನಮ್ದು ಹಕ್ಕದ ಇದು. ಏನು ತಿಳ್ದ್ರಿ ನೀವು? ಏನು ಮಾಡ್ತೀರಿ ನೀವು ದಲಿತರೆಲ್ಲ? ಮಕ್ಕೊಂಡ್ರಿ ಏನ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗೆ ಏನು ಹೇಳಿದ್ದಾರೆ? ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳಿದ್ದಾರೆ ತಾನೆ. ತಮಗೆಲ್ಲ ಗೊತ್ತಿದೆ. ಅಂದರೂ ಕೂಡ ನೀವು ನಮ್ದು ಹಕ್ಕಿದೆಯಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನು ಹೇಳಿದ್ದಾರೆ? ನೀವು ಏನು ಮಾಡತ್ತೀರಿ? ನಮ್ಮ ಸ್ವಾಭಿಮಾನ ತಕ ಬಂದನವ ಅಮಿತ್ ಶಾ, ಅವನಿಗೆ ಬಿಡಂಗಿಲ್ಲ, ಗಡಿಪಾರು ಮಾಡಿಸ್ಲೇಬೇಕು. ಏನು ಮಾಡತ್ತೀರಿ ನೀವೆಲ್ಲರು? ಆದ್ದರಿಂದ ತಾವು ಎಲ್ಲರೂ ಒಗ್ಗಟ್ಟು ಮೂಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಹಾಸ್ಟೆಲ್ ವಸತಿನ ಅಣ್ಣ ತಮ್ಮರಲ್ಲಿ ಎಲ್ಲ ಸಾರ್ವಜನಿಕ ಕಚೇರಿಗಳಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೆ ಧನ್ಯವಾದಗಳು. ಅಮಿತ್ ಶಾ ಅವರಿಗೆ ಕೂಡಲೇ ಬಂಧಿಸಲೇಬೇಕು ಅಷ್ಟೇ. जय